ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಬಿಮ್ಸ್ಟೆಕ್ ಗ್ರೂಪಿಂಗ್ಸ್ನ ಸದಸ್ಯತ್ವವನ್ನು ಹೊಂದಿಲ್ಲದೆ ಇರುವಂತಹ ಈ ಒಂದು ಲಿಸ್ಟ್ನಲ್ಲಿರುವಂತಹ ರಾಷ್ಟ್ರ ಯಾವುದು ಅಂತ ಗುರುತಿಸಬೇಕಾಗಿತ್ತು. ಆಪ್ಷನ್ಗಳಲ್ಲಿ ಥೈಲ್ಯಾಂಡ್, ಮಯನ್ಮಾರ್, ಭಾರತ ಅಥವಾ ಇಂಡೋನೇಷ್ಯಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 4 ಇಂಡೋನೇಷ್ಯಾ ರಾಷ್ಟ್ರ ಈ ಬಿಮ್ಸ್ಟೆಕ್ ಗ್ರೂಪಿಂಗ್ಸ್ನ ಸದಸ್ಯತ್ವವನ್ನು ಹೊಂದಿಲ್ಲ. ಉಳಿದಂತೆ ಥೈಲ್ಯಾಂಡ್, ಮಯನ್ಮಾರ್, ಭಾರತ ಈ ಮೂರೂ ರಾಷ್ಟ್ರಗಳು ಕೂಡ ಈ ಬಿಮ್ಸ್ಟೆಕ್ ಗ್ರೂಪಿಂಗ್ಸ್ನ ಸದಸ್ಯತ್ವವನ್ನು ಅಥವಾ ಮೆಂಬರ್ಶಿಪ್ಪನ್ನು ಹೊಂದಿವೆ. ಸೊ ಆಪ್ಷನ್ 4 ಇಂಡೋನೇಷ್ಯಾ ಈಸ್ ರೈಟ್ ಆನ್ಸರ್. ಈ ಬಿಮ್ಸ್ಟೆಕ್ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳು GK ಪಾಯಿಂಟ್ ಆಫ್ ವ್ಯೂ ಅಥವಾ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಬಿಮ್ಸ್ಟೆಕ್ನ ಫುಲ್ ಫಾರ್ಮ್ ಏನು ಅಂತ ಮೊದಲಿಗೆ ತಿಳಿದುಕೊಳ್ಳೋದಾದರೆ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅನ್ನೋದು ಇದರ ವಿಸ್ತೃತ ರೂಪ ಆಗಿದೆ. ಮುಖ್ಯವಾಗಿ ಈ ಬಿಮ್ಸ್ಟೆಕ್ ಗ್ರೂಪಿಂಗ್ಸ್ನ ಸದಸ್ಯತ್ವವನ್ನು ಹೊಂದಿದಂತಹ ರಾಷ್ಟ್ರಗಳಲ್ಲಿ ಪರಸ್ಪರ ಬಹುವಲಯದ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ 1997ರಲ್ಲಿ ಬ್ಯಾಂಕಾಕ್ ಘೋಷಣೆಯನ್ನು ಸಹಿ ಮಾಡುವುದರ ಮೂಲಕ ಈ ಸದಸ್ಯ ರಾಷ್ಟ್ರಗಳು ಈ ಒಂದು ಬಿಮ್ಸ್ಟೆಕ್ ಅನ್ನುವ ಯೋಜನೆಯನ್ನು ಅಥವಾ ಗ್ರೂಪಿಂಗ್ಸನ್ನು ಪ್ರಾರಂಭ ಮಾಡಿದವು. ಸೊ ಇದರ ಪ್ರಮುಖವಾದಂತಹ ಸದಸ್ಯ ರಾಷ್ಟ್ರಗಳು ಯಾವುವು ಅಂತಂದರೆ ಬಾಂಗ್ಲಾದೇಶ, ಭಾರತ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ಭೂತಾನ್ ಮತ್ತು ನೇಪಾಳ್ ಈ ರೀತಿಯಾದಂತಹ 7 ರಾಷ್ಟ್ರಗಳ ಒಂದು ಸಂಘಟನೆ ಬಿಮ್ಸ್ಟೆಕ್ ಅನ್ನುವ ಒಂದು ಸಂಘಟನೆ ಆಗಿದೆ. 1997ರಲ್ಲಿ ಈ ಬಿಮ್ಸ್ಟೆಕ್ಕನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದರಲ್ಲಿ ಯಾವುದೇ ರೀತಿಯಾಗಿ ಪಾಕಿಸ್ತಾನ ಮತ್ತು ಚೀನಾ ರಾಷ್ಟ್ರಗಳು ಈ ಒಂದು ಸದಸ್ಯತ್ವವನ್ನು ಹೊಂದಿಲ್ಲದೇ ಇರುವಂಥ ರಾಷ್ಟ್ರಗಳಾಗಿವೆ. ಇಂಡೋನೇಷ್ಯಾ ಕೂಡ ಈ ಬಿಮ್ಸ್ಟೆಕ್ ಸದಸ್ಯತ್ವವನ್ನು ಹೊಂದಿಲ್ಲ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರಿ. ನಿಮ್ಮ ಆನ್ಸರ್ಗಳು ಕರೆಕ್ಟ್ ಇರಲಿ ತಪ್ಪಿರಲಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಅನ್ನುವ ಈ ಒಂದು ಸೂಚ್ಯಂಕವನ್ನು ವಾರ್ಷಿಕವಾಗಿ ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಗುರುತಿಸಬೇಕಾಗಿದೆ. ಕೆಳಗಡೆ ಆಪ್ಷನ್ಗಳನ್ನು ಕೂಡ ನೀಡಲಾಗಿದ್ದು, ಆಪ್ಷನ್ 1 ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ IMF, ಆಪ್ಷನ್ 2 ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, ಆಪ್ಷನ್ 3 ವರ್ಲ್ಡ್ ಎಕನಾಮಿಕ್ ಫೋರಮ್ ಅಥವಾ ವಿಶ್ವ ಆರ್ಥಿಕ ವೇದಿಕೆ, ಆಪ್ಷನ್ 4 ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಅಂತ ಇದೆ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ಜಾಗತಿಕವಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಏಪ್ರಿಲ್ 29, ಆಪ್ಷನ್ 2 ಏಪ್ರಿಲ್ 30, ಆಪ್ಷನ್ 3 ಮೇ 3 ಅಥವಾ ಆಪ್ಷನ್ 4 ಮೇ 4ನೇ ತಾರೀಕು ಅಂತ ಇದೆ. ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 3 ಮೇ 3ನೇ ತಾರೀಕಿನಂದು ಪ್ರತಿ ವರ್ಷ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಕಾಂಟೆಕ್ಸ್ಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಮೇ 3ನೇ ತಾರೀಕಿನಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ಜಾಗತಿಕವಾಗಿ ಮುಕ್ತವಾದಂತಹ ಮತ್ತು ಬಾಹ್ಯ ಶಕ್ತಿಗಳಿಂದ ಪ್ರಭಾವಿತವಾಗದಂತಹ ಪತ್ರಿಕಾ ಸ್ವಾತಂತ್ರ್ಯದ ಮಹತ್ವವನ್ನು ಜಗತ್ತಿನಾದ್ಯಂತ ಹೈಲೈಟ್ ಮಾಡುವಂತಹ ಉದ್ದೇಶದಿಂದ ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇಯನ್ನು ಮೇ 3ನೇ ತಾರೀಕಿನಂದು ಜಾಗತಿಕವಾಗಿ ಆಚರಿಸಲಾಗುತ್ತದೆ. 2023ರ ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಇದರ ಒಂದು ಥೀಮ್ ಏನಾಗಿತ್ತು ಅಂತಂದರೆ, ಶೇಪಿಂಗ್ ಅ ಫ್ಯೂಚರ್ ಆಫ್ ರೈಟ್ಸ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಸ್ ಡ್ರೈವರ್ ಫಾರ್ ಆಲ್ ಅದರ್ ಹ್ಯೂಮನ್ ರೈಟ್ಸ್ ಅನ್ನೋದು 2023ರ ಥೀಮ್ ಆಗಿದೆ. ಶೇಪಿಂಗ್ ಅ ಫ್ಯೂಚರ್ ಆಫ್ ರೈಟ್ಸ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಕನ್ನಡದಲ್ಲಿ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 2023ರ ವರ್ಷದಲ್ಲಿ ಮುಖ್ಯವಾಗಿ ಈ ಮಾನವ ಹಕ್ಕುಗಳನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವ ರೀತಿಯಾದಂತಹ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಅನ್ನೋದು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಯಾವ ರೀತಿಯಾದಂತಹ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಅನ್ನುವ ಒಂದು ಹೈಲೈಟನ್ನು ಮಾಡುವಂತಹ ಉದ್ದೇಶದಿಂದ ಈ ಒಂದು ಥೀಮನ್ನು 2023ರಲ್ಲಿ ಇಟ್ಟುಕೊಳ್ಳಲಾಗಿದೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯಂದು. ಸೊ ಇದರ ಒಂದು ಇತಿಹಾಸ ಮತ್ತು ಇದರ ಉದ್ದೇಶವನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋದಾದರೆ 1991ನೇ ಇಸವಿಯಲ್ಲಿ ಯುನೆಸ್ಕೋದಿಂದ ಈ ಒಂದು ಮೂಲಭೂತ ತತ್ವಗಳನ್ನು ಸೆಲೆಬ್ರೇಟ್ ಮಾಡುವಂಥ ಉದ್ದೇಶದಿಂದ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಒಂದು ಪ್ರಪೋಸಲನ್ನು ನೀಡಲಾಗಿತ್ತು. ಸೊ ಅದರ ಒಂದು ಬ್ಯಾಕ್ಡ್ರಾಪ್ನಲ್ಲಿ 1993ರಲ್ಲಿ ಅಧಿಕೃತವಾಗಿ ಯುನೈಟೆಡ್ ನೇಷನ್ನ ವಿಶ್ವಸಂಸ್ಥೆಯ
ಸಾಮಾನ್ಯ ಸಭೆಯಲ್ಲಿ ಮೇ 3ನೇ ತಾರೀಕಿನಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಬೇಕು ಅಂತ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿಕೊಳ್ಳಲಾಯಿತು. ಸೊ ಅಂದಿನಿಂದ ಪ್ರತಿ ವರ್ಷ ಮೇ 3ನೇ ತಾರೀಕಿನಂದು ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಮುಖ್ಯವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡುವ ಮುಖ್ಯ ಉದ್ದೇಶ ಏನು ಅಂತಂದರೆ, ಜಾಗತಿಕವಾಗಿ ಈ ಒಂದು ಪತ್ರಿಕಾ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಮತ್ತು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಎತ್ತಿ ಹಿಡಿಯುವಂತಹ ಒಂದು ಜವಾಬ್ದಾರಿಯನ್ನು ಆಯಾ ರಾಷ್ಟ್ರಗಳ ಸರ್ಕಾರಗಳಿಗೆ ನೆನಪಿಸುವಂತಹ ದಿನವಾಗಿ ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಪತ್ರಿಕಾ ಧರ್ಮದಲ್ಲಿ ಅಥವಾ ಈ ಒಂದು ಪತ್ರಕರ್ತರನ್ನು ಗೌರವಿಸುವಂತಹ ನಿಟ್ಟಿನಲ್ಲಿ ಮತ್ತು ಕರ್ತವ್ಯಗಳಲ್ಲಿ ನಿರತರಾಗಿರುವಂತಹ ಸಂದರ್ಭದಲ್ಲಿ ಜೀವವನ್ನು ಕಳೆದುಕೊಂಡಂತಹ ಪತ್ರಕರ್ತರಿಗೆ ಗೌರವವನ್ನು ಸೂಚಿಸುವುದು, ಸಾರ್ವಜನಿಕರಿಗೆ ಈ ಒಂದು ಮಾಹಿತಿಯನ್ನು ಹೈಲೈಟ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಪತ್ರಕರ್ತರ ಒಂದು ಸುರಕ್ಷತೆಯನ್ನು ಮತ್ತು ಸ್ವಾತಂತ್ರ್ಯವನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಪ್ರತಿಪಾದನೆ ಮಾಡುವಂತಹ ಉದ್ದೇಶವನ್ನು ಕೂಡ ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಹೊಂದಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತ ಗುರುತಿಸಬೇಕಾಗಿದೆ. ವಿಚ್ ಈಸ್ ಅವರ್ ನ್ಯಾಷನಲ್ ಮರೀನ್ ಆ್ಯನಿಮಲ್ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ಮಗರ್ ಮೊಸಳೆ, ಆಪ್ಷನ್ 2 ಆಲಿವ್ ರಿಡ್ಲಿ ಆಮೆ, ಆಪ್ಷನ್ 3 ಗ್ಯಾಂಜೆಟಿಕ್ ಡಾಲ್ಫಿನ್ ಅಥವಾ ಆಪ್ಷನ್ 4 ಮಾಸೀರ್ ಮೀನು ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಗ್ಯಾಂಜೆಟಿಕ್ ಡಾಲ್ಫಿನ್ ಅಥವಾ ಗಂಗಾ ನದಿಯ ಡಾಲ್ಫಿನ್ಗಳು ಅಂತ ನಮ್ಮ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಗುರುತಿಸಲಾಗುತ್ತದೆ. ನ್ಯಾಷನಲ್ ಮರೀನ್ ಆ್ಯನಿಮಲ್ ಅಂತ ಈ ಗ್ಯಾಂಜೆಟಿಕ್ ಡಾಲ್ಫಿನನ್ನು ಗುರುತಿಸಲಾಗುತ್ತೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಗ್ಯಾಂಜೆಟಿಕ್ ಡಾಲ್ಫಿನ್ಗಳು ನ್ಯೂಸ್ನಲ್ಲಿದ್ದು ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಭಾಗೀರಥಿ ನದಿಯಲ್ಲಿ ಈ ಒಂದು ಮೀನುಗಾರರಿಂದ ಹೆಣೆಯಲಾದಂತಹ ದಪ್ಪವಾದಂತಹ ಗಿಲ್ ಬಲೆಗಳಿಗೆ ಡಾಲ್ಫಿನ್ ಮೀನು ಸಿಕ್ಕಿ ಹಾಕಿಕೊಂಡಿರುವುದರಿಂದ ಒಂದು ಗ್ಯಾಂಜೆಟಿಕ್ ಡಾಲ್ಫಿನ್ ಸಾವಿಗೀಡಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ರಾಷ್ಟ್ರೀಯ ಜಲಚರ ಪ್ರಾಣಿಯಾದಂತಹ ಗ್ಯಾಂಜೆಟಿಕ್ ಡಾಲ್ಫಿನ್ ಈ ಒಂದು ಆ್ಯನಿಮಲ್ ಅಥವಾ ಈ ಒಂದು ಪ್ರಾಣಿಯ ಕುರಿತಾದಂಥ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ನಾವು ಡಿಸ್ಕಸ್ ಮಾಡೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ ಆಗಲೇ ತಿಳಿಸಿದ ಹಾಗೆ ಗಂಗಾ ನದಿ ಅಥವಾ ನದಿಗಳಲ್ಲಿ ವಾಸಿಸುವಂತಹ ಸಿಹಿ ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿ ಈ ಗ್ಯಾಂಜೆಟಿಕ್ ಡಾಲ್ಫಿನ್ ಆಗಿದೆ. ಸೊ ಮುಖ್ಯವಾಗಿ ಭಾರತ ಅಷ್ಟೇ ಅಲ್ಲದೆ ನೇಪಾಳ, ಬಾಂಗ್ಲಾದೇಶ, ಗಂಗಾ, ಬ್ರಹ್ಮಪುತ್ರ, ಮೇಘನಾ ನದಿಯಲ್ಲಿದೆ, ಬಾಂಗ್ಲಾದೇಶದಲ್ಲಿದೆ. ಸೊ ಕರ್ಣಪುಲಿ, ಸಂಗು ನದಿ ಈ ರೀತಿಯಾದಂತಹ ವಿಶೇಷವಾದಂತಹ ನದಿ ಪ್ರದೇಶಗಳಲ್ಲಿ ವಾಸಿಸುವಂತಹ ಪ್ರಾಣಿ ಗ್ಯಾಂಜೆಟಿಕ್ ಡಾಲ್ಫಿನ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಭಾರತದಲ್ಲಷ್ಟೇ ಅಲ್ಲದೆ ಭಾರತದ ಇತರ ನೆರೆಹೊರೆಯ ರಾಷ್ಟ್ರಗಳಲ್ಲೂ ಕೂಡ ಈ ಗ್ಯಾಂಜೆಟಿಕ್ ಡಾಲ್ಫಿನ್ ಅನ್ನು ನಾವು ಕಾಣಬಹುದಾಗಿದೆ. ಇದರ ವೈಜ್ಞಾನಿಕ ಹೆಸರನ್ನು ತಿಳ್ಕೊಳ್ಳೋದಾದರೆ ಪ್ಲಾಟಾನಿಸ್ಟಾ ಗ್ಯಾಂಜೆಟಿಕಾ ಅನ್ನೋದು ಇದರ ಸೈಂಟಿಫಿಕ್ ನೇಮ್ ಆಗಿದೆ. ಸೊ ಭಾರತದ ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಕೂಡ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳನ್ನು ಗುರುತಿಸಲಾಗ್ತಾ ಇದ್ದು, ಇದರ ಕಣ್ಣುಗಳಲ್ಲಿ ಲೆನ್ಸಸ್ಗಳು ಅಥವಾ ಮಸೂರಗಳನ್ನು ಹೊಂದಿಲ್ಲದೆ ಇರುವುದರ ಕಾರಣಕ್ಕಾಗಿ ಇವುಗಳಿಗೆ ಬ್ಲೈಂಡ್ ಡಾಲ್ಫಿನ್ಗಳು ಅಂತ ಕೂಡ ಗುರುತಿಸಲಾಗುತ್ತದೆ. ಸೊ ಮುಖ್ಯವಾಗಿ ಕಣ್ಣುಗಳನ್ನು ಹೊಂದಿಲ್ಲದೆ ಇದ್ದರೂ ಕೂಡ ಜೈವಿಕ ಸೋನಾರ್ ಸಿಸ್ಟಮ್ಗಳ ಒಂದು ಅನುಕೂಲದಿಂದ ಅಥವಾ ಎಕೋಲೇಷನ್ ಅನ್ನುವ ಒಂದು ವ್ಯವಸ್ಥೆಯಿಂದ ಈ ಡಾಲ್ಫಿನ್ಗಳು ಈ ನೀರಿನಲ್ಲಿ ಬೇಟೆಯಾಡುವ ಒಂದು ಕೆಲಸವನ್ನು ಮಾಡುತ್ತೆ. ಸಾಮಾನ್ಯವಾಗಿ ಸೀಗಡಿಗಳು, ಕ್ಯಾಟ್ ಫಿಶ್ಗಳು, ಕಾರ್ಪ್ ಈ ರೀತಿಯಾದಂತಹ ಪ್ರಾಣಿಗಳನ್ನು ಬೇಟೆಯಾಡುವುದರ ಮೂಲಕ ಈ ಒಂದು ನ್ಯಾವಿಗೇಷನ್ ಮಾಡುವುದು ಮತ್ತು ಸಂವಹನ ಮಾಡುವಂತಹ ಉದ್ದೇಶದಿಂದ ಎಕೋಲೇಷನ್ ಅನ್ನುವ ಒಂದು ವ್ಯವಸ್ಥೆಯನ್ನು ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳು ಅವಲಂಬಿಸಿವೆ. ಸಸ್ತನಿಯಾಗಿರುವಂತಹ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳು ನೀರಿನಲ್ಲಿ ಉಸಿರಾಡಲು ಸಾಧ್ಯವಿಲ್ಲದ ಕಾರಣ ಪ್ರತಿ ಅರ್ಧ ನಿಮಿಷದಿಂದ 2 ನಿಮಿಷಗಳ ಕಾಲದವರೆಗೆ ನೀರಿನಲ್ಲಿ ಇದ್ದು ನಂತರ ಮೇಲೆ ಕಾಣಿಸಿಕೊಂಡು ಉಸಿರಾಟವನ್ನು ಮಾಡುತ್ತವೆ. ಸೊ ಈ ಒಂದು ಉಸಿರಾಟ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಸೂಸು ಅನ್ನುವ ಒಂದು ಶಬ್ದವನ್ನು ಉತ್ಪಾದನೆ ಮಾಡುವುದರಿಂದ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳಿಗೆ ಸ್ಥಳೀಯ ಜನರಿಂದ ಸೂಸು ಅನ್ನುವ ಹೆಸರಿನಿಂದ ಕೂಡ ಗುರುತಿಸಲಾಗುತ್ತದೆ. ಇನ್ನು ಈ ಒಂದು ಗ್ಯಾಂಜೆಟಿಕ್ ಡಾಲ್ಫಿನ್ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿರುವುದರಿಂದ ಭಾರತದ ಈ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಶೆಡ್ಯೂಲ್ 1ರಲ್ಲಿ ಹೆಚ್ಚಿನ ಒಂದು ಸಂರಕ್ಷಣೆಯ ಸ್ಥಾನಮಾನವನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಸೈಟ್ಸ್ನ ಅಪೆಂಡಿಕ್ಸ್ 1ರಲ್ಲೂ ಕೂಡ ಈ ಒಂದು ಗ್ಯಾಂಜೆಟಿಕ್ ಡಾಲ್ಫಿನ್ಗೆ ಹೆಚ್ಚಿನ ಒಂದು ಸಂರಕ್ಷಣೆಯ ಸ್ಥಿತಿಯನ್ನು ನೀಡಲಾಗಿದೆ. ಮತ್ತು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್
ಕನ್ಸರ್ವೇಷನ್ ಆಫ್ ನೇಚರ್ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳನ್ನು ಸಂರಕ್ಷಿಸುವಂತಹ ಸ್ಥಾನಮಾನವನ್ನು ನೀಡಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಗ್ಯಾಂಜೆಟಿಕ್ ಡಾಲ್ಫಿನ್ಸ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, INS ಇಂಫಾಲ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಈ INS ಇಂಫಾಲ್ ಅನ್ನೋದು ವಿಮಾನವಾಹಕ ನೌಕೆಯಾಗಿದೆ, ಭಾರತೀಯ ನೌಕಾಪಡೆಗೆ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಅನ್ನೋದು ಒಂದನೇ ಸ್ಟೇಟ್ಮೆಂಟ್ ಆಗಿದೆ. ಎರಡನೇ ಸ್ಟೇಟ್ಮೆಂಟ್, ಈ INS ಇಂಫಾಲ್ ಅನ್ನೋದು ಸ್ಥಳೀಯವಾಗಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಸ್ಟೆಲ್ತ್ ವಿಧ್ವಂಸಕ ಯುದ್ಧ ನೌಕೆಯಾಗಿದೆ ಅಂತ ಇದೆ. ಆಪ್ಷನ್ 3, INS ಇಂಫಾಲ್ ಇದು ಮಜ್ಗಾಂವ್ ಡಾಕ್ ಯಾರ್ಡ್ ಲಿಮಿಟೆಡ್ ಅನ್ನುವ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾದಂತಹ ಒಂದು ಹಡಗಾಗಿದೆ ಅಂತ ಇದೆ. ಆಪ್ಷನ್ 4, INS ಇಂಫಾಲ್ ಇದು ಭಾರತದಲ್ಲಿ 15B ಅನ್ನುವ ಪ್ರಾಜೆಕ್ಟ್ ಅಥವಾ ಯೋಜನೆಯ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದಂತಹ 3ನೇ ಹಡಗಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಒಂದು ಲಿಸ್ಟ್ನಲ್ಲಿ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಯಾಕಂದರೆ ಉಳಿದಂತೆ 2, 3, 4 ಆಪ್ಷನ್ಗಳು ಕರೆಕ್ಟ್ ಆದಂತಹ ಸ್ಟೇಟ್ಮೆಂಟ್ಗಳಾಗಿವೆ. ಒಂದನೇ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಯಾಕಂತಂದರೆ ಇದು ಯಾವುದೇ ರೀತಿಯಾಗಿ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಥವಾ ವಿಮಾನವಾಹಕ ನೌಕೆಯಾಗಿಲ್ಲ, ಇದು ಒಂದು ಸ್ಟೆಲ್ತ್ ವಿಧ್ವಂಸಕ ಯುದ್ಧ ನೌಕೆಯಾಗಿದೆ ಅನ್ನೋದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಪ್ರಾಜೆಕ್ಟ್ 15B ಅನ್ನುವ ಕ್ಯಾಟಗರಿಯಲ್ಲಿ ಭಾರತೀಯ ನೌಕಾಪಡೆಯಿಂದ INS ಇಂಫಾಲ್ ಅನ್ನುವ ಈ ಒಂದು ದೇಶೀಯ ವಾರ್ಶಿಪ್ ಅಥವಾ ಯುದ್ಧ ನೌಕೆಯನ್ನು ಪ್ರಾರಂಭ ಮಾಡಲಾಯಿತು. ಸೊ ಇದೇ ಒಂದು ನಿಟ್ಟಿನಲ್ಲಿ ಇತ್ತೀಚೆಗೆ ಮೊದಲ ಬಾರಿಗೆ ಇದನ್ನು ಡೆವಲಪ್ ಮಾಡಿದ ನಂತರ ಸಮುದ್ರ ಪ್ರಯಾಣವನ್ನು ಈ INS ಇಂಫಾಲ್ ಕೈಗೊಂಡಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಯುದ್ಧ ನೌಕೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಭಾರತದ ಈಶಾನ್ಯ ಭಾಗದಲ್ಲಿರುವಂತಹ ಮಣಿಪುರದ ಕ್ಯಾಪಿಟಲ್ ಆದಂತಹ ರಾಜಧಾನಿಯಾದಂತಹ ಇಂಫಾಲ್ ನಗರದ ಹೆಸರಿನ ಮೇಲೆ INS ಇಂಫಾಲ್ ಅನ್ನುವ ಈ ಒಂದು ಹೆಸರನ್ನು ಈ ಯುದ್ಧ ನೌಕೆಗೆ ಇಡಲಾಗಿದೆ. ಕಂಪ್ಲೀಟ್ ಆಗಿ ದೇಶೀಯವಾಗಿ ಡಿಸೈನ್ ಮಾಡಿ, ಮುಖ್ಯವಾಗಿ ನೌಕಾಪಡೆಯ ಯುದ್ಧ ನೌಕೆಯ ಒಂದು ಡಿಸೈನನ್ನು ಮಾಡಲಾಗಿದ್ದು ಡಿಸೈನ್ ಬ್ಯೂರೋದಿಂದ ಡೆವಲಪ್ ಮಾಡಲಾಗಿದ್ದು ಮಜ್ಗಾಂವ್ ಡಾಕ್ ಯಾರ್ಡ್ ಲಿಮಿಟೆಡ್ ಅನ್ನುವ ಭಾರತೀಯ ದೇಶೀಯ ಸಂಸ್ಥೆಯಿಂದ ಈ INS ಇಂಫಾಲನ್ನು ಡೆವಲಪ್ಮೆಂಟ್ ಮಾಡಲಾಗಿದೆ. ಸೊ ಇದರ ಪ್ರಮುಖವಾದಂತಹ ಕೆಲವೊಂದಿಷ್ಟು ವಿಶೇಷತೆಗಳು ಏನು ಅಂತ ನೋಡೋದಾದರೆ, ಇದು ಸಾಮಾನ್ಯವಾಗಿ ಗರಿಷ್ಠ ವೇಗವನ್ನು ಸುಮಾರು 30 ನಾಟ್ಸ್ಗಳಷ್ಟು ರೀಚ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನು ಹೊಂದಿದೆ. 30 ನಾಟ್ಸ್ಗಳು ಅಂತಂದರೆ ನಾಟಿಕಲ್ ಮೈಲ್ಸ್ ಅಂತ 1.852 ಕಿಲೋಮೀಟರ್ಗೆ 1 ನಾಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ 30 ನಾಟಿಕಲ್ ಮೈಲ್ನಷ್ಟು ವೇಗದ ಒಂದು ರೀಚ್ ಆಗುವಂತಹ ಒಂದು ಕೆಪಾಸಿಟಿಯನ್ನು INS ಇಂಫಾಲ್ ಹೊಂದಿದೆ. ಇದರ ಒಂದು ಸೈಜನ್ನು ನೋಡೋದಾದರೆ 163 ಮೀಟರ್ಗಳಷ್ಟು ಉದ್ದ ಇರುವಂತಹ ಇಂಫಾಲ್ 17 ಮೀಟರ್ಗಳಷ್ಟು ಅಗಲವನ್ನು ಹೊಂದಿದೆ. ಸೊ ಸಾಮಾನ್ಯವಾಗಿ 7400 ಟನ್ಗಳಷ್ಟು ವಾಟರ್ ಡಿಸ್ಪ್ಲೇಸ್ಮೆಂಟ್ ಕೆಪಾಸಿಟಿಯನ್ನು ಕೂಡ INS ಹೊಂದಿದ್ದು ಭಾರತದ ಪ್ರಮುಖವಾದಂತಹ ಸಂಸ್ಥೆಗಳಲ್ಲಿ INS ಇಂಫಾಲ್ನ ಕೆಲವೊಂದಿಷ್ಟು ಭಾಗಗಳನ್ನು ಕೂಡ ಡೆವಲಪ್ ಮಾಡಲಾಗಿದೆ, ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ. ಸೊ ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜಿಯ ವೆಪನ್ ಸಿಸ್ಟಮ್ಗಳನ್ನು INS ಇಂಫಾಲ್ ಈ ಒಂದು ವಾರ್ಶಿಪ್ನಲ್ಲಿ ಇನ್ಸ್ಟಾಲೇಷನ್ ಮಾಡಲಾಗಿದ್ದು ಮುಖ್ಯವಾಗಿ 76 mm ಸೂಪರ್ ರ್ಯಾಪಿಡ್ ಗನ್ ಮೌಂಟ್ಗಳನ್ನು ಇಡಿಸಲಾಗಿದೆ. ಅಷ್ಟೇ ಅಲ್ಲದೆ ಟಾರ್ಪಿಡೋ ಟ್ಯೂಬ್ ಲಾಂಚರ್ಗಳನ್ನು, ಜಲಾಂತರ್ಗಾಮಿ ವಿರೋಧಿ ರಾಕೆಟ್ ಲಾಂಚರ್ಗಳನ್ನು ಮತ್ತು ಈ ಮಧ್ಯಮ ವರ್ಗದ ಅಥವಾ ಮಿಡಲ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ಗಳನ್ನು, ಮೇಲ್ಮೆಯಿಂದ ಗಾಳಿಗೆ ಕ್ಷಿಪಣಿಗಳನ್ನು ಮತ್ತು ಬ್ರಾಹ್ಮೋಸ್ ಅನ್ನುವ ಮೇಲ್ಮೆಗೆ ಹಾರುವಂತಹ ಟಾರ್ಗೆಟ್ಗಳನ್ನು ರೀಚ್ ಮಾಡುವಂತಹ ಒಂದು ಕ್ಷಿಪಣಿಯನ್ನು ಕೂಡ ಈ INS ಇಂಫಾಲ್ ಯುದ್ಧ ನೌಕೆಯ ಮೇಲೆ ಇರಿಸಲಾಗಿದೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಈ ಅತ್ಯಾಧುನಿಕವಾದಂತಹ ವೆಪನ್ ಸಿಸ್ಟಮ್ಗಳನ್ನು ಅಥವಾ ಶಸ್ತ್ರಾಗಾರಗಳನ್ನು ಈ ಒಂದು ವಾರ್ಶಿಪ್ ಮೇಲೆ ಡಿಸೈನ್ ಮಾಡಿ ಇನ್ಸ್ಟಾಲೇಷನ್ ಮಾಡಲಾಗಿದೆ ಅಂತ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ದ್ಯಾಟ್ ವಾಸ್ ಅಬೌಟ್ INS ಇಂಫಾಲ್. ಇನ್ನು ಈ ಒಂದು ಪ್ರಾಜೆಕ್ಟ್ 15B ಅನ್ನುವ ಒಂದು ಯೋಜನೆಯ ಅಡಿಯಲ್ಲಿ INS ಇಂಫಾಲ್ 3ನೇ ಯುದ್ಧ ನೌಕೆಯಾಗಿದ್ದು ಇದಕ್ಕಿಂತ ಮುಂಚೆ ವಿಶಾಖಪಟ್ಟಣಂ ಮತ್ತು ಮರ್ಮಗಾಂವ್ ಅನ್ನುವ ಹೆಸರಿನ ಯುದ್ಧ ನೌಕೆಗಳನ್ನು ಕಮಿಷನ್ ಮಾಡಲಾಗಿತ್ತು ಭಾರತೀಯ ನೌಕಾಪಡೆಯಲ್ಲಿ. ಸೊ ಇದು 3ನೇ ನೌಕೆಯಾಗಿರುವುದರಿಂದ ಉಳಿದಂತಹ ಸೂರತ್ ಅನ್ನುವ ಹೆಸರಿನ ಒಂದು ಯುದ್ಧ ನೌಕೆಯನ್ನು ಕೂಡ ಡೆವಲಪ್ಮೆಂಟ್ ಮಾಡುವಂತಹ ನಿರೀಕ್ಷೆಯನ್ನು ಈ ಒಂದು 15B ಪ್ರಾಜೆಕ್ಟ್ನಲ್ಲಿ ಇರಿಸಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, INS ಇಂಫಾಲ್ ಇದು ಒಂದು ಸ್ಟೆಲ್ತ್ ಕೆಪಾಸಿಟಿ ಇರುವಂತಹ ವಿಧ್ವಂಸಕ ವಾರ್ಶಿಪ್ ಆಗಿದೆ ಅಥವಾ ಯುದ್ಧ ನೌಕೆ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ,
ಮಿಷ್ಟಿ ಅನ್ನುವ ಯೋಜನೆಯ ಕುರಿತಾದಂತಹ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1, 2023ರಲ್ಲಿ ಕೇಂದ್ರ ಸರ್ಕಾರದಿಂದ ಈ ಮಿಷ್ಟಿ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಇದೆ. ಆಪ್ಷನ್ 2, ಈ ಮಿಷ್ಟಿ ಯೋಜನೆ ಮ್ಯಾಂಗ್ರೋವ್ ಆವಾಸ ಸ್ಥಾನಗಳನ್ನು ಸಂರಕ್ಷಿಸುವಂತಹ ಗುರಿಯನ್ನು ಹೊಂದಿದೆ ಅಂತ ಇದೆ. ಆಪ್ಷನ್ 3, ಈ ಮಿಷ್ಟಿ ಯೋಜನೆಯಿಂದ ಸ್ಥಳೀಯ ಜನರ ಆದಾಯವನ್ನು ಹೆಚ್ಚಿಸುವಂತಹ ವೈಶಿಷ್ಟ್ಯಗಳನ್ನು ಕೂಡ ಇದು ಒಳಗೊಂಡಿದೆ ಅಂತ ಇದೆ. ಸೊ ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಆಗಿವೆ. 2023ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಮತ್ತು ಈ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಿಸುವಂತಹ ಗುರಿಯನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಈ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆ ಇರುವಂತಹ ಸ್ಥಳೀಯ ಜನರನ್ನು ಅವರ ಆದಾಯವನ್ನು ಹೆಚ್ಚಿಸುವಂತಹ ಉದ್ದೇಶವನ್ನು ಕೂಡ ಈ ಮಿಷ್ಟಿ ಅನ್ನುವ ಯೋಜನೆ ಹೊಂದಿದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ 2023ರ ಬಜೆಟ್ನಲ್ಲಿ ಘೋಷಣೆ ಮಾಡಿದರ ಪ್ರಕಾರ ಈ ಮಿಷ್ಟಿ ಅನ್ನುವ ಯೋಜನೆಯನ್ನು ಮುಖ್ಯವಾಗಿ ಈ ಮ್ಯಾಂಗ್ರೋವ್ ಕಾಡುಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರಿಂದ ಘೋಷಣೆ ಮಾಡಲಾಗಿತ್ತು. ಸೊ ಮಿಷ್ಟಿ ಇದರ ಫುಲ್ ಫಾರ್ಮನ್ನು ತಿಳ್ಕೊಳ್ಳೋದಾದರೆ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟಾಟ್ಸ್ ಆ್ಯಂಡ್ ಟ್ಯಾಂಜಿಬಲ್ ಇನ್ಕಮ್ ಅನ್ನುವ ಯೋಜನೆ ಈ ಮಿಷ್ಟಿ ಯೋಜನೆ ಆಗಿದೆ. ಮುಖ್ಯವಾಗಿ ಈ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಕೇಂದ್ರ ಸಚಿವಾಲಯದಿಂದ ಈ ಒಂದು ಮಿಷ್ಟಿ ಯೋಜನೆಯನ್ನು ಅನುಷ್ಠಾನ ಮಾಡಲಾಗ್ತಾ ಇದ್ದು 2023ರ ವರ್ಷದಲ್ಲಿ ಇದನ್ನು ಜಾರಿಗೊಳಿಸುವಂತಹ ಒಂದು ಉದ್ದೇಶವನ್ನು ರೀಸೆಂಟಾಗಿ ಡಿಕ್ಲೇರ್ ಮಾಡಲಾಗಿದೆ. ಸೊ ಆಗಲೇ ತಿಳಿಸಿದ ಹಾಗೆ ಮಿಷ್ಟಿ ಯೋಜನೆಯ ಫುಲ್ ಫಾರ್ಮನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಖ್ಯವಾಗಿ ಈ ಕರಾವಳಿ ಪ್ರದೇಶದ ಸುತ್ತಮುತ್ತಲಿನ ಮತ್ತು ಈ ಪರಿಸರ ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ, ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ಮ್ಯಾಂಗ್ರೋವ್ ಕಾಡುಗಳು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಷನನ್ನು ಮಾಡುತ್ತವೆ ಅಂತ ನಾವು ಡೀಟೇಲ್ ಆಗಿ ರೀಸೆಂಟ್ ಆದಂಥ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಹೀಗಾಗಿ ಮ್ಯಾಂಗ್ರೋವ್ ಕಾಡುಗಳನ್ನು ಕರಾವಳಿ ಸಂರಕ್ಷಣೆ ಮಾಡುವುದಷ್ಟೇ ಅಲ್ಲದೆ ಆ ಒಂದು ಕರಾವಳಿ ಪ್ರದೇಶದಲ್ಲಿ ವಾಸಿಸುವಂತಹ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯ ಸುತ್ತಮುತ್ತ ವಾಸಿಸುವಂತಹ ಜನರಿಗೆ ಒಂದು ಇನ್ಕಮನ್ನು ಅಥವಾ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಕೂಡ ಈ ಮಿಷ್ಟಿ ಅನ್ನುವ ಯೋಜನೆ ಸಹಕಾರಿಯಾಗಲಿದೆ ಅಂತ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಇನ್ನು ಈ ಒಂದು ಮಿಷ್ಟಿ ಯೋಜನೆಯನ್ನು ಅನುಷ್ಠಾನ ಮಾಡಿಸುವಂತಹ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ 80% ಫಂಡಿಂಗ್ಸ್ಗಳನ್ನು ನೀಡಿದರೆ ಆಯಾ ರಾಜ್ಯಗಳ ಒಂದು ರಾಜ್ಯ ಸರ್ಕಾರದಿಂದ 20% ಫಂಡಿಂಗ್ಸ್ಗಳನ್ನು ನೀಡಲಾಗುತ್ತದೆ ಅಂತ ನಮ್ಮ ಕೇಂದ್ರ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರಿಂದ ಘೋಷಣೆ ಮಾಡಲಾಗಿತ್ತು ಈ ಒಂದು ಬಜೆಟ್ನಲ್ಲಿ. ಸೊ ಅದೇ ರೀತಿಯಾಗಿ 2023ರಲ್ಲಿ ಈ ಒಂದು ಮಿಷ್ಟಿ ಯೋಜನೆಯನ್ನು ಮ್ಯಾಂಗ್ರೋವ್ ಕಾಡುಗಳು ಮತ್ತು ಅದರ ಸುತ್ತಮುತ್ತಲಿನ ಜನರ ಆರ್ಥಿಕ ಸ್ಥಿತಿಯನ್ನು ಇಂಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ನೆನಪಿಟ್ಕೊಳ್ಳಿ, ಈ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಭಾರತ ಸರ್ಕಾರದಿಂದ ಅಥವಾ ಸರ್ಕಾರದಿಂದ ಯಾವ ರೀತಿಯಾದಂತಹ ಒಂದು ಯೋಜನೆಗಳನ್ನು ಮತ್ತು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಎಸ್ಸೆಗಳಲ್ಲಿ ಬರೀಬೇಕಾದಂತಹ ಸಂದರ್ಭದಲ್ಲಿ ಈ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರದಿಂದ ಕೈಗೊಳ್ಳಲಾದಂತಹ ಈ ಮಿಷ್ಟಿ ಯೋಜನೆಯ ಕುರಿತಾದಂತಹ ಒಂದು ಯೋಜನೆ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಅದೇ ರೀತಿಯಾಗಿ ಈ ಯೋಜನೆ ಎಕ್ಸಾಮ್ಗಳಲ್ಲೂ ಕೂಡ ಬರ್ಬೋದು. ಸೊ ಎನ್ವೈರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ 2023ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮೇ 3ರಂದು ಆಚರಿಸಲಾಯಿತು ಅಂತ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿಯಾದಂತಹ ಗ್ಯಾಂಜೆಟಿಕ್ ಡಾಲ್ಫಿನ್ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ INS ಇಂಫಾಲ್ ಈ ಒಂದು ಯುದ್ಧ ನೌಕೆಯ ಕುರಿತಾದಂತಹ ಡೀಟೇಲ್ ಮಾಹಿತಿಯನ್ನು ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಮಿಷ್ಟಿ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಈ ಒಂದು ಪ್ರಾಜೆಕ್ಟ್ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಈ ಒಂದು ನೋಟ್ಸ್ಗಳನ್ನು PDF ರೂಪದಲ್ಲಿ ವೆಬ್ಸೈಟ್ನಲ್ಲಿ ಮತ್ತು ಟೆಲಿಗ್ರಾಮ್ಗಳಿಂದ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.